ಸಿ.ಪಿ. ಯೋಗೇಶ್ವರ್ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಕೂಡ ದನಿಗೂಡಿಸಿದ್ದಾರೆ ಅವ್ರ ಮಾತಿಗೆ. MMLನಲ್ಲಿ ನೀವು ಎಷ್ಟು ಮೈಸೂರು ಮಿನರಲ್ಸ್ ಕಂಪನಿಯಲ್ಲಿ ಎಷ್ಟು ಅಕ್ರಮವಾಗಿ ತಾವು ಅದರಿಂದ ಸಾಗಿಸಿದಿರಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೂಕ್ತ ಸಮಯದಲ್ಲಿ ಅದನ್ನು ರಾಜ್ಯದ ಜನತೆ ಮುಂದೆ ಇಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾದರೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ? ಕುಮಾರಸ್ವಾಮಿ ಅವರು ವಿಧಾನಸಭೆಯಲ್ಲೇ ಇದನ್ನು ಹೇಳಿದ್ರು, ತನಿಖೆ ಮಾಡಿಸಿದ್ರು, ಸುಳ್ಳು ಕೇಸ್ ಹಾಕಿದ್ರು. ನನ್ನ ಹೆಂಡತಿ, ನನ್ನ ತಂಗಿ, ನನ್ನ ತಮ್ಮ ಹೋಗಿ ಬಳ್ಳಾರಿಲಿ ಹೋಗಿ ಕದ್ದಿದ್ದಾರೆ ಅಂತೇಳಿ ಕೇಸ್ ಹಾಕ್ಸಿದ್ರು. ವ್ಯಾಪಾರ ಮಾಡಿದ್ದೀವಿ ರೀ ನಮ್ಮ ಕುಟುಂಬದವರು. MML ಅವರು ಸಾವಿರಾರು ಜನಕ್ಕೆ ಅದನ್ನ ಫೈನ್ಸು, ಲಂಪ್ಸು, ಡಂಪ್ಸು ಕೊಟ್ಟರು. ನಾವು ಕೇಳಿಕೊಂಡು ನಮ್ಮ ಕಂಪ್ನಿಯವರು, ನಮ್ಮ ಬೇಕಾದವರು ಹುಡುಗರುಗಳು ಕೇಳಿದ್ರು, ತೆಗೆದುಕೊಂಡಿದ್ದಾರೆ, ರೇಟ್ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಂಗೆ ನಮಗೂ ಕೊಟ್ಟವ್ರೆ, ನಾವು ಮಾರಿದ್ದೀವಿ, ತಪ್ಪೇನಿದೆ? ಕೇಸ್ ಹಾಕಿದ್ರು, ಕೋರ್ಟ್ಗೋಯ್ತು. ಹೈಕೋರ್ಟ್ ಅವ್ರು ಹೇಳಿದ್ರು ಶಿವಕುಮಾರು ಅವ್ರ ಕುಟುಂಬದವ್ರು ಯಾರೇ ಇರ್ಬೋದು, ಅವ್ರ ಸಂಬಂಧಕ್ಕೆ ಯಾರು ಇರ್ಬೋದು, ದೇ ಹ್ಯಾವ್ ಡನ್ ಲಾಫುಲಿ ಅಂತ ಜಜ್ಮೆಂಟ್ ನಾನು ಬರೋದಿದ್ದೀನ. ಇವ್ರು ಹಾಕಿದ ಕೇಸೆಲ್ಲ ವಜಾ ಆಯಿತು. ಯಾಕೆ ಅರೆಸ್ಟ್ ಮಾಡ್ಸೋಕ್ಕಾಗಲಿಲ್ಲ? ಯಾಕೆ ಅರೆಸ್ಟ್ ಮಾಡಲಿಲ್ಲ? ಬೇಸಿಕಲಿ ಅಲ್ಲ ರೀ, ಜಂಗಲ್ ರಾಜು ತಿದ್ದಿದ್ವಿ, ಕಳ್ತನ ಮಾಡಿದ್ದೀವಿ ಅಂತಂದರೆ ಅದಕ್ಕೇನಾದ್ರು ಒಂದು ಬೇಕಲ್ಲ ಲೆಕ್ಕ, ಒಂದು ಜಜ್ಮೆಂಟ್ ಬೇಕು. ಈಗ ನೋಡಿ, ಈ ಯೋಗೇಶ್ ಬಗ್ಗೆ ಅದನ್ನೇ ಬಂದೆ ನಾನು. ಯೋಗೇಶ್ ಮತ್ತು ನಿಮ್ಮ ಮಧ್ಯೆ ಏನು ಈ ಕಲಹ ಕಾರಣ ಏನು? DK ಶಿವಕುಮಾರ್ ಅವ್ರ ಮೇಲೆ ಅವ್ರು ಯಾಕೆ ಮುಗಿಬಿದ್ದಿದ್ದಾರೆ? ಈಸ್ ನಾಟ್ ಎ ಮ್ಯಾಚ್ ಟು ಮೀ. ನಾನು ಇವತ್ತು ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ, ನಾಳೆನೂ ಲೆಕ್ಕಕ್ಕೆ ಇಟ್ಕೊಳ್ಳ. ಬಟ್ ಈಸ್ ಎ ಮಿನಿಸ್ಟರ್, ವಿ ಹ್ಯಾವ್ ಟು ಅಗ್ರಿ ಟು ಇಟ್. ಅದು ಬೇರೆ ವಿಚಾರ. ನೋಡಿ, ಈಗ ಯೋಗೇಶ್ ಮೇಲೆ ಒಂದು ವ್ಯವಹಾರ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಮೆಗಾ ಸಿಟಿ ಅಂತ ಪ್ರಾರಂಭ ಮಾಡಿದ್ರು. ಯೋಗೇಶ್ ಮೇಲೆ ಸರ್ಕಾರ ತನಿಖೆ ಮಾಡಿಸ್ತು. ಯೋಗೇಶ್ ನಿಮ್ಗೇನು ಸಹಾಯ ಮಾಡಿಲ್ಲ? ಸ್ವಲ್ಪ ಹೇಳ್ತೀನಿ ಕೇಳಿ ಸ್ವಾಮಿ, ಇದು ಕೇಳಿ. ಅವ್ನು ಸಹಾಯ ನೆಕ್ಸ್ಟ್ ಇರಲಿ, ನನ್ನ ಸಹಾಯ ಅವ್ನ ಸಹಾಯ ನೀವು ಕೇಳೋರು ಹೇಳ್ತೀನಿ ಕೇಳಿ. ಒಂದು ನಿಮಿಷ ಕೇಳಿ. ನಾನು ಯಾರಿಗೂ ಸಹಾಯ ಮಾಡಿದ್ನೋ, ಅವ್ರು ಮಾಡಿದ್ನೋ, ನಾ ಮಾಡಿದ್ನೋ, ನೆಕ್ಸ್ಟ್ ಪಾಯಿಂಟು ಬಂತು. ಸರ್ಕಾರ ಇದೇ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ, ಕರ್ನಾಟಕ ಸರ್ಕಾರದ ಮಂತ್ರಿ ಈಗ ಯಾರು ಇದ್ದಾರೆ, ಅರಣ್ಯ ಮಂತ್ರಿ, ಅವ್ರ ಮೇಲೆ ಈ ರಾಜ್ಯದ COD ಇಲಾಖೆ CID ಪ್ರೋಬ್ಸ್ ಇಂಡಿಕೇಟ್ಸ್ ಯೋಗೇಶ್ ಯಾವಾಗ 2010 CC ನಂಬರ್ 10389/10. ಏನು ವಿಚಾರವಾಗಿ COD ತನಿಖೆ ಆಗಿತ್ತು? ಇವನೊಬ್ಬ ಫ್ರಾಡು, ಜನಕ್ಕೆ ಮೋಸ ಮಾಡಿದ್ದಾನೆ. ಏನು ಫ್ರಾಡ್ ಮಾಡಿದ್ದಾರೆ ಅವರು? ಜನಕ್ಕೆ ಫ್ರಾಡ್ ಮಾಡಿದ್ದಾನಂತ 418, 420 ಒಂದು ರೆಡ್ ವಿತ್ IPC 130 ಅಂತೇಳಿ ಜನಕ್ಕೆ ಮೋಸ ಮಾಡಿದ್ದಾನೆ, ಲೂಟಿ ಮಾಡಿದ್ದಾನೆ, ಇವನು ದೊಡ್ಡ ಫೋರ್ಜರಿ ಮಾಡಿದ್ದಾನೆ ಅಂತ ಇದೇ ಸರ್ಕಾರ, BJP ಸರ್ಕಾರ ಅವನ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡ್ತದೆ. ಇದರಲ್ಲಿ ಇದನ್ನು ಎಲ್ಲ ಮಾಡೋಕ್ಕಿಂತ ಮುಂಚಿತವಾಗಿ ಇದು ಡೆಲ್ಲಿಯವರು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ರು. ಇದೊಂದು ಕಂಪ್ನಿ ಆ್ಯಕ್ಟ್ ಅಂತೇಳಿ, ಕಂಪ್ನಿದು ಏನೋ ವ್ಯವಹಾರ ಇದೆ, ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಅವರು ಹೇಳ್ತಾರೆ ಅಂಡರ್ ಸೆಕ್ಷನ್ ಮಿಸ್ಆಪ್ರೇಷನ್ನು ಇಷ್ಟೆಲ್ಲ ಆಗಿದೆ, ಇವನ್ನೆಲ್ಲ ಮೋಸ ಮಾಡಿದ್ದಾನೆ ಜನರಿಗೆ ಪ್ರಮೋಟ್ರ್ ಅಂತೇಳಿ 403, 404, 405, 409, 462, 462, 420, 465, 468, 120, 120B IPC ಅಂತ ತಿರ್ಗಾ 420, 120, 400 ಅಂತೇಳಿ ಒಂದು 12, 17 ಚಾರ್ಜ್. ಅಲ್ಲ, ಅದೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ಇದೆಯಲ್ಲ ಶಿವಕುಮಾರ್ ಅವರೇ? ನ್ಯಾಯಾಲಯ ಅಲ್ಲ ಸ್ವಾಮಿ, ನ್ಯಾಯಾಲಯ ನೆಕ್ಸ್ಟು ಇನ್ವೆಸ್ಟಿಗೇಷನ್ ಮಾಡಿ ತರೋ ಇನ್ವೆಸ್ಟಿಗೇಷನ್ ಮಾಡಿ ಅವನ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಇವತ್ತು ಇದನ್ನು ಮಾಡಬೇಕು ಅಂತೇಳಿ ಬಂದಿದ್ದಾರೆ ಅಂತೇಳಿ ನನಗೆ ತಿಳಿತು. ಏನೇನೋ ಪ್ರಯತ್ನ ಮಾಡಿರಬೇಕು, ಭಾಳ ಇನ್ಫ್ಲೂಯೆನ್ಸ್ ಮಾಡಿರ್ಬೇಕು. ಏನಾರು ಮಾಡಿ ತಡೀಲಿಕ್ಕೆ ಸಾಧ್ಯನಾ? ಯಾರು? ತಿರ್ಗಾ ಕಾಂಗ್ರೆಸ್ ಕೊಂಡೋಗೋಣ, ಬೇರೆ ಬೇರೆ ಮಂತ್ರಿಗಳನ್ನ ಭೇಟಿ ಮಾಡಿ ಎಲ್ಲ ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ. ಯೋಗೇಶ್ವರ್ ನಾನು ಅದನ್ನೆಲ್ಲ ಐ ಡೋಂಟ್ ವಾಂಟ್ ಟು ರಿವೀಲ್ ಆಲ್ ದೋಸ್ ಥಿಂಗ್ಸ್. ಆಗಲಿಲ್ಲ. ದಿ ಲಾ ಆಫ್ ದಿ ಲ್ಯಾಂಡ್ ಇಸ್ ಡಿಫರೆಂಟ್. ಸೊ ಫೈಲ್ ಅವ್ರ ಕೇಸ್ ಮಾಡೋಕ್ಕಿಂತ ಮುಂಚಿತವಾಗೆ ಕಾಂಗ್ರೆಸ್ ಒಬ್ಬ ಲೀಡ್ರ್ ಮೇಲೆ ಮಾಡಿ, ನನಗೆ ಅದಕ್ಕೋಸ್ಕರ ಕಾಂಗ್ರೆಸ್ ಮೇಲೆ ನಾನು ಈ ಥರ ಮಾಡೋಕ್ಕೆ ಹೋದಕ್ಕೆ ಒಬ್ಬ ಲೀಡ್ರ್ ಮೇಲೆ, ಯಾಕೆಂದರೆ ಇವೆಲ್ಲ ದೊಡ್ಡ ತನಿಖೆಗಳು. ಈ ಏನು ಲೋಕಾಯುಕ್ತ ರಿಪೋರ್ಟ್ ಬತ್ತಲ್ಲ, ಬರೋಕ್ಕಿಂತ ಮುಂಚಿತವಾಗೆ ಈ ಘನವೆತ್ತ ರಾಜ್ಯದಲ್ಲಿ ಆಳದಂಥ ಕೆಲವು ಲೀಡ್ರ್ಗಳು, ಕುಮಾರಸ್ವಾಮಿಯವರು ಅವರ ನುಡಿಮುತ್ತುಗಳು, ಅವ್ರ ಪಕ್ಷದ ಲೀಡ್ರ್ಗಳು ನುಡಿಮುತ್ತುಗಳು. ಅವನು ಯಾರೋ ಒಬ್ಬೊಬ್ಬ ಇದನ್ನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನೆ, ಜೈಲಿಗೆ ಹಾಕ್ಸ್ಬಿಡ್ತೀನಿ, ಇನ್ನೊಂದು ವಾರಕ್ಕೆ ಜೈಲ್ಗೆ ಹೊಂಟೋಯ್ತಾನೆ ಅಂತೇಳಿ. ನಮ್ಮಲ್ಲಿ ದಳ BJP ಒಂದು, ಕನಕಪುರದಲ್ಲಿ ಇಬ್ಬರು ಒಂದು. ಕನಕಪುರದಲ್ಲ, ರಾಜ್ಯದಲ್ಲ? ಕನಕಪುರದಲ್ಲಿ BJP ಮತ್ತು ಬೇರೆದು ನನಗೆ ಐ ಡೋಂಟ್ ವಾಂಟ್. ಆ್ಯಸ್ ಫಾರ್ ಅಸ್ ಕನಕಪುರ ಇಸ್ ಕನ್ಸರ್ನ್ಡ್, ಎರಡೂ ಒಂದೇ. ಒಂದಿನ ಆ ಪಾರ್ಟಿಲಿ ಮಿನಿಸ್ಟರ್ ಆಗಿದ್ದಾರಲ್ಲ, ಒಂದಿನ ಆ ಪಾರ್ಟಿದೊಂದು ಮೀಟಿಂಗು ಕನಕಪುರದಲ್ಲಿ, BJPದೊಂದು ಮೀಟಿಂಗು, BJPದೊಂದು ಸಮಾವೇಶ, ದಳದ ಸಮಾವೇಶಕ್ಕೆ BJP ಬೆಂಬಲ.
ಈಗ ಮೊನ್ನೆ ಚೀಫ್ ಮಿನಿಸ್ಟರ್ ಭೇಟಿ ಮಾಡಿದ್ರಲ್ಲ 5 ಜನ ಇರಲಿಲ್ಲ ಬಿ ಜೆ ಪಿಯವರು, ಎಲ್ಲ ದಳದವರು, ಎಲ್ಲ ಕುಮಾರಸ್ವಾಮಿ ಬಂಟ್ರೆ. ಈಗ ಯೋಗೇಶ್ವರ್ ಅವರು ಹೇಳಿದ ಎಲ್ಲ ಆರೋಪಗಳು ತಮ್ಮ ಪ್ರಕಾರ ಸುಳ್ಳು ಆಗದೆ ನಿಮ್ಮ ಮೇಲೆ ಮಾಡಿರೋ ಆರೋಪಗಳು. ಅಲ್ಲ ರೀ, ಒಬ್ಬ ಫ್ರಾಡ್ ರೀ. ನಾನಲ್ಲ ಫ್ರಾಡ್ ಅಂತ ಹೇಳ್ತಾ ಇರೋದು, ಒಬ್ಬ 420 ನಾನಲ್ಲ ಹೇಳ್ತಾ ಇರೋದು. ಕರ್ನಾಟಕ ಸರ್ಕಾರ, ಯಡಿಯೂರಪ್ಪನವ್ರ ನೇತೃತ್ವದ ಸರ್ಕಾರ. ಇದು ತಾವು ಅರಣ್ಯ ಮಂತ್ರಿ ಯೋಗೇಶ್ವರ್ ಮೇಲೆ ಮಾಡ್ತಾ ಇರೋ ಆರೋಪ ಇದು ರೀ. ಪೊಲೀಸ್ ಅವ್ರು ರೀ ಹೇಳಿರೋದು, ನಾನಲ್ಲ ಸ್ವಾಮಿ. ಪೊಲೀಸ್ ಅವರೊಬ್ಬ ಇವನೊಬ್ಬ 420 ಈಸ್ ಎ ಫ್ರಾಡ್ ಅಂತ. ಆ ಫ್ರಾಡ್ ನನ್ನ ಬಗ್ಗೆ ಮಾತಾಡೋದಂದ್ರೆ ಅರ್ಥ ಏನ್ರಿ? ಬೂತದ ಬಾಯಲ್ಲಿ ಫ್ರಾಡ್. ಅವಕ್ಕೇನೆ ಫ್ರಾಡ್ ಕಾಲಿಸಿ ಫಸ್ಟು ಅವನ ಮಖ ಬಟ್ಟೆ ಕ್ಲೀನ್ ಮಾಡ್ಕೋಬೇಕು. ನಾನು ಬೇರೆ ಬೇರೆ ಬೇಕಾದಷ್ಟು ಪರ್ಸ್ನಲ್ ಇಶ್ಯೂ ಇದೆ. ಯಾರ್ದೋ ಹುಟ್ಟಿದ ಮಗ ನನ್ನ ಮಗ ಅಂತ ಹೇಳೋದು ಇನ್ನೊಂದಿದೆ, ಅದೆಲ್ಲ ಐ ಡೋಂಟ್ ವಾಂಟ್ ಟು ಕಮ್ ಟು ಆಲ್ ದಟ್ ಪರ್ಸ್ನಲ್ ಕೇಸಸ್. ಐ ನೋ ಲಾಟ್ ಆಫ್ ಹಿಸ್ಟ್ರೀಸ್. ಐ ಡೋಂಟ್ ವಾಂಟ್ ಟು ಕಮ್ ಟು ದಟ್ ಪರ್ಸ್ನಲ್. ಇನ್ನೊಂದು ಐ ಡೋಂಟ್ ವಾಂಟ್ ಟು ಕಮ್ ಟು ಆಲ್ ದಿ ಪರ್ಸನಲ್ ಲೈಫ್ ಆಫ್. ಸರ್, ಈಗ ಏನು ಮಾಡಬೇಕು ಅಂತಿದ್ದೀರಿ? ಅರಣ್ಯ ಮಂತ್ರಿ ತಾವೇನು ಮಾಡಬೇಕು ಅಂತಿದ್ದೀರಿ? ನಾನೇನು ಮಾಡಬೇಕಾಗಿಲ್ಲ. ನೇಚರ್, ಈ ಪರಿಸರ ಇದೆಲ್ಲ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಹಾಗಾದರೆ ಅವ್ರ ವಿರುದ್ಧ ನಿಮ್ಮ ಹೋರಾಟ ಮುಂದುವರಿಯುತ್ತೆ? ನನಗೆ ನನಗೆ ಹೋರಾಟ ಅವ್ನು ಮಾಡಲಿಕ್ಕೆ? ಪೊಲಿಟಿಕಲ್ ಹೋರಾಟ ನಾನು ಮಾಡ್ತೇನೆ. ರಾಜಕಾರಣದ ಹೋರಾಟ, ನಾನೊಂದು ಪಾರ್ಟಿಲಿದ್ದೀನಿ. ನನ್ನ ಪಾರ್ಟಿಗೆ ದ್ರೋಹ ಮಾಡಿರೋನು, ಉಪಕಾರ ಸ್ಮರಣೆ ಇಲ್ದವನು, ನನ್ನ ಪಾರ್ಟಿನ ಬ್ಯಾಕ್ ಸ್ಟೆಪ್ ಮಾಡಿರೋನು, ಆ ಪಾರ್ಟಿ ಬ್ಯಾಕ್ ಸ್ಟೆಪ್ ಮಾಡಿದವನಿಗೆ ನನ್ನ ಪಾರ್ಟಿ ನನ್ನ ತಾಯಿ ಇದ್ದಂಗೆ. ಆ ತಾಯಿ ಪಕ್ಷಕ್ಕೆ ದ್ರೋಹ ಮಾಡಿದವ್ರಿಗೆ ಯಾವ ಸಂದರ್ಭದಲ್ಲಿ ಏನು ಕೆಲಸ ಮಾಡಬೇಕು ನನಗೆ ಗೊತ್ತಿದೆ. ಐ ವಿಲ್ ಡೂ ಇಟ್. ರಾಜ್ಯದ ಜನತೆಯ ಮುಂದೆ ಹೇಳಿ, ಯೋಗೇಶ್ವರ ಆರೋಪ ಬಿಡಿ. ಡಿ.ಕೆ. ಶಿವಕುಮಾರ್ ಪ್ರಾಮಾಣಿಕರಾಗಿದ್ದಾರೆ. ಯೋಗೇಶ್ವರ್ ಅವರ ಯಾವುದೇ ಆರೋಪಗಳಿಗೂ ಕೂಡ ತಾವು ತಲೆಗೆಡಿಸ್ಕೊಳ್ಳುವಂಥ ಉದ್ದೇಶ ಇಲ್ಲ. ಹಾಗಾದರೆ ಐ ಆಮ್ ವೆರಿ ಕ್ಲೀನ್. ಈ ರಾಜ್ಯದ ಜನ ನನ್ನನ್ನು ಕ್ಲೀನ್ ಅಂತಲೇ 1989ರಿಂದ ಇಲ್ಲಿವರೆಗೂ 5 ಬಾರಿ ವಿಧಾನಸಭೆಗೆ ಕಳಿಸ್ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೇನೆ, ಮುಂದುವರ್ಸ್ಕೊಂಡು ಹೋಗ್ತೀನಿ. ಎಲ್ಲಿವರೆಗೂ ಆ ಜನಕ್ಕೆ, ಯಾರು ನನ್ನ ನಂಬಿದವ್ರಿಗೆ, ವಿಶ್ವಾಸಿಗಳಿಗೆ, ನನ್ನ ಪಕ್ಷಕ್ಕೆ ಯಾವ ಸಂದರ್ಭದಲ್ಲೂ ದ್ರೋಹ ಮಾಡೋಂಥ ಪ್ರಶ್ನೆನೇ ಇಲ್ಲ. ಒಟ್ಟಿಗೆ ತೆಗೆದುಕೊಂಡು ಹೋಗೋಂಥ ಕೆಲಸವನ್ನು ಕೆಲವರು ಮಿಸ್ಟೇಕ್ ಮಾಡ್ಕೊಳ್ಬೋದು, ತಪ್ಪುಗ್ರಹಕ್ಕೆ ಗೈಸ್ಬೋದು, ಆದರೂ ನನಗದೇನು ಚಿಂತೆ ಇಲ್ಲ. ಬಟ್ ಮೈ ಕಾನ್ಷಿಯಸ್ ಶುಡ್ ಬಿ ಕ್ಲಿಯರ್. ನನಗೇನು ಮನಸ್ಸಿದೆ, ನನ್ನ ನಡತೆ ಏನಿದೆ ಕ್ಲಿಯರಾಗಿರಬೇಕು. ಆ ಕ್ಲಿಯರಿಟಿನ ಇಟ್ಕೊಂಡು ನಾನು ಹೆಜ್ಜೆನ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನಮ್ಮ ಜೊತೆ ಸೀಮಿತ ಅವಧಿಯಲ್ಲಿ ಅನೇಕ ವಿಚಾರ ಹಂಚಿಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳು